ಜನರು ಆಕ್ರೋಶ ವ್ಯಕ್ತಪಡಿಸುವುದನ್ನೇ ಮರೆತಿದ್ದಾರೆ. ಅಂದರೆ ಜನ ಆಕ್ರೋಶ ಮಾಡ್ತಾ ಇಲ್ಲ, ಪ್ರತಿಭಟನೆ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಜನರು ಪ್ರತಿಭಟನೆ ಇಲ್ಲ ಅನ್ನೋ ಸ್ವತಃ ವಿರೋಧ ಪಕ್ಷ ಅದರ ನಾಯಕರು ಹೇಳ್ತಾ ಇದ್ದಾರೆ ಇವತ್ತು. ಅಂದಾಗ ಸಹಜವಾಗಿ ಈ ದರದ ಬಗ್ಗೆ ಇನ್ನಷ್ಟು ಬಿ ಜೆ ಪಿ ಅನ್ನೋಕ್ಕಿಂತ ನಮ್ಮ ಕಾಂಗ್ರೆಸ್ಸಿಗರಿಗೆ ಇನ್ನೂ ಬಲ ಬಂದಂಗೆ ಆಗಿಬಿಟ್ಟದು. ನೋಡೋದು ಯಾರು ಜನ ಸ್ಪಂದನೆ ಮಾಡ್ತಾ ಇಲ್ಲ, ಜನರ ತಕರಾರೆಲ್ಲ ಸುಳ್ಳು ತಕರಾರು ಮಾಡ್ತಾರೆ, ವಿರೋಧಕ್ಕಾಗಿ ವಿರೋಧ ಮಾಡಲಿಕ್ಕೆ ಇತ್ತಿದ್ದಾರೆ ಅನ್ನುವಂಥ ಮಾತು ಎದ್ದು ಬರುವಾಗ ಇದೇನು ವಿರೋಧದ ಮಾತು ಅಥವಾ ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡೋ ಮಾತು ಗೊತ್ತಿಲ್ಲ. ಆದರೆ ಕುಮಾರಸ್ವಾಮಿಗಳು ಮಾತ್ರ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಏನಂದ್ರೆ ಈ ಸರ್ಕಾರ ಒಂದು ಕೈಯಲ್ಲಿ ಗ್ಯಾರಂಟಿಗಳು ನೀಡಿ ಇನ್ನೊಂದು ಕೈಯಲ್ಲಿ ಬೆಲೆ ಏರಿಕೆ ಮಾಡುತ್ತಿದೆ ಅಂತ ಮತ್ತೆ ಆರೋಪ ಮಾಡ್ತಾರೆ. ಒಮ್ಮೆ ಹಂಗೆ ಹೇಳ್ತಾರೆ, ಒಮ್ಮೆ ಹಿಂಗೆ ಹೇಳ್ತಾರೆ. ಬೆಲೆ ಏರಿಕೆ ಮಾಡ್ತಾ ಇದೆ ಅನ್ನುವಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಅದಕ್ಕೆ ಜನರು ಸಹಿತ ಇದಕ್ಕೆ ತಲೆ ಕೊಳ್ಳುತ್ತಲೇ ಇಲ್ಲ. ಅವರವರ ಮಾತಾಡ್ತಾ ಇರೋದು ಅಂತೇಳಿ ಮಾಡ್ತಾ ಇದ್ದಾರೆ. ಹಿಂಗೆ ಒಂದು 3 ರೀತಿಯಾದಂಥ ಒಂದು ಅಭಿಪ್ರಾಯ. ಜೊತೆಗಿಲ್ಲ ಏನಾಗಿದೆಪ್ಪ ಅಂದರೆ ಬೆಲೆ ಏರಿಕೆ ನಿಶ್ಚಿತವಾಗಿಯೂ ಬಸ್ ದರ ಏರಿಕೆ ಜನಸಾಮಾನ್ಯಕ್ಕೆ ತೊಂದರೆ ಆಗಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆದ್ರೆ ಈ ಹಿಂದೆ ಆದಂಥ ಏರಿಕೆಗೂ ಇವತ್ತಾಗುತ್ತಿರುವಂಥ ಏರಿಕೆಗೂ ಡಿಫ್ರೆನ್ಸಸ್ ಈ 3 ನಾಯಕರ ಮಾತುಗಳಲ್ಲಿ ಎದ್ದು ಕಾಣ್ತದೆ. ಏನಂದರೆ ಆ ಸಮಯದಲ್ಲಿ ಏನೂ ಗ್ಯಾರಂಟಿ ಕೊಟ್ಟಿಲ್ಲ, ಏನೂ ಇಲ್ಲ, ಆದರೂ 7 ಸಲ ಬೆಲೆ ಏರಿಸಿದ್ರು. ನಾವು ಒಮ್ಮೆ ಏರಿಸಿದ್ವಿ 15%, ಏನು ತಪ್ಪದ ಅನ್ನುವಂಥ ಮಧ್ಯ ಮಾತಾದ್ರೆ. ಎರಡನೇ ಮಾತು, ನೀವು ಗ್ಯಾರಂಟಿ ಕೊಡಲಾರದು 7 ಸಲ ಏರಿಸಿದ್ರಿ, ನಾವು ಗ್ಯಾರಂಟಿ ಕೊಟ್ಟು ಒಮ್ಮೆ ಏರಿಸಿದ್ವಿ ಅನ್ನುವಂಥ ಮಾತನ್ನು ಈ ಕಾಂಗ್ರೆಸ್ಸಿಗರು ಹೇಳುವಂಗದ. ಅಂದರೆ ಒಟ್ಟಾರೆಯಾಗಿ ಈ ಬೆಲೆ ಏರಿಕೆ ಸಹಿತ ಇವತ್ತು ಏನಾಗಿಬಿಟ್ಟಿದಪ್ಪ ಅಂದ್ರೆ ಒಂದು ಬೀದಿ ನಾಟಕ ಆದಂಗೆ ಆಗಿ ಹೋಗ್ಬಿಡ್ತೀನೋ ಅಂತ ಅನ್ನಿಸ್ತಾ. ಆದರೆ ನಿಜದ ಅರ್ಥದಲ್ಲಿ ಜನಸಾಮಾನ್ಯರಿಗೆ ಈ ದರ ಏರಿಕೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ 15% ಏರಿಸೋದು ಬೇಕಾಗಿತ್ತ ಅಂತೇಳಿ. ಹೌದು, ಫ್ರೀ ಕೊಟ್ಟಿದ್ದಕ್ಕಾಗಿರ್ಬೋದು, ಮತ್ತೇನೋ ಆಗಿರ್ಬೋದು, ಅಲ್ಲೇ ಭ್ರಷ್ಟಾಚಾರ ನಡೀತಿರ್ತದೆ. ಖರೀದಿಯಲ್ಲೇ ಮತ್ತಲ್ಲೇ ಟೈರ್ ಖರೀದಿ ಇರ್ಬೋದು, ಬಸ್ ಖರೀದಿ ಇರ್ಬೋದು, ಮತ್ತೊಂದು ಇರ್ಬೋದು, ಇವುದ್ರಲ್ಲಿ ಸಹಿತ ಏನೇನೇನೋ ಅಲ್ಲೆಲ್ಲ ಗದ್ದಲಗಳಾಗ್ತಾ ಇರ್ತಾವೆ, ಅವು ವ್ಯವಹಾರ ನಡೀತಾ ಇರ್ತಾವೆ. ಅದನ್ನು ದಾಟಿ ಲಾಭ ಮಾಡಿ ತೋರಿಸ್ಬೇಕಾಗಿರ್ತದೆ. ಅದ್ರ ಮೇಲೆ ದೊಡ್ಡದೊಂದು ಇವತ್ತು ಈಗಾಗಲೇ ಹೇಳಿದಾಗ ನಿಮ್ಗೆ ಈ ಒಂದು ಗ್ಯಾರಂಟಿ ಇದರಿಂದಾಗಿ ಸಾಕಷ್ಟು ಹೊಡೆದು ಬಿದ್ದದ ಅನ್ನೋದ್ರಲ್ಲೇ ಎರಡು ಮಾತಿಲ್ಲ. ಆದರೆ 15% ಏರಿಸೋದು ಸರಿ ಏನು ಅನ್ನೋದು ಒಂದು ಮಾತು. ಬಟ್ ಆದರೂ ಸಹಿತ ಜನ ಗೊನಗ್ತಾರೆ, ನೋವಾಗಲಿ ಹತ್ತದ್ರಿ. ಮತ್ತು ಇನ್ನೊಂದು ಸ್ಟ್ರೈಕ್ ಮಾಡೋದು ನಿಲ್ಲೋದಕ್ಕೆ, ಹೋರಾಟ ಮಾಡೋದು ನಿಲ್ಲೋದಕ್ಕೆ ಪಾಪ ಇವತ್ತು ಶಕ್ತಿನೂ ಉಳಿದಿಲ್ಲ ರೀ ಜನರಲ್ಲೇ. ಯಾಕಂದ್ರೆ ಮೊದಲೇನಾಗ್ತಿತ್ತು, ಒಂದು ಸ್ಟೇಟ್ ಬಿಡಪ್ಪ ಒಂದು 2 ದಿನದ ಅದ, ಅದು ಒಂದು 10 ನಿಮಿಷದ 15 ನಿಮಿಷ ಸಂತ್ಯದ ನಾವು ಹೋರಾಟ ಮಾಡ್ಬೋದು ಅಂತ ಹೇಳ್ಬೋದು ಈ ಕುಟುಂಬಗಳು. ಇವತ್ತು ಹಾಗಿಲ್ಲ. ಇವತ್ತು ಹೆಚ್ಚು ಕಡಿಮೆ 80-90% ಜನ ಇವತ್ತು ದುಡಿಲಿಲ್ಲ ಅಂದ್ರೆ ಅವ್ರು ಹೊಟ್ಟೆಗೆ ಹಿಟ್ಟಿಲ್ಲ, ಬದುಕೋದು ಕಷ್ಟ ಅದ. ಈಗ ಯಾವ ಸ್ಟ್ರೈಕಿಗೂ ಬೆನ್ನ ಹತ್ತು ಸುತ್ತಿ ಒಳಗೆ ಜನ ಇಲ್ಲ. ನಾವು ಅನ್ಬೋದು